ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗಳು ಹೇಳುವಂತಹ ಒಂದು ಮಾತೇನೆಂದ್ರೆ ಇಂಜಿನಿಯರಿಂಗ್ ಅನ್ನ ಮಾಡ್ತಿದೀಯಾ, ಚೆನ್ನಾಗಿರುವಂತಹ ಕಾಲೇಜ್ನಲ್ಲಿ ಚೆನ್ನಾಗಿರುವಂತಹ ಒಂದು ಬ್ರಾಂಚ್ ಅಲ್ಲಿ ಈ ಒಂದು ಇಂಜಿನಿಯರಿಂಗ್ ಅನ್ನ ಮಾಡಂತ ಹೇಳ್ತಾರೆ. ಯಾರೆಲ್ಲ ಇಂಜಿನಿಯರಿಂಗ್ ಅನ್ನ ಮಾಡ್ಬೇಕಂತ ಅನ್ಕೊಂಡಿದಿರೋ ಅವರೆಲ್ಲರೂ ಈ ಒಂದು ಕಾಲೇಜ್ಗಳನ್ನ ನಿಮ್ಮ ಪ್ರಿಯಾರಿಟಿಯಲ್ಲಿ ಮೊದಲಿಗೆ ಇಟ್ಕೊಂಡ್ಬಿಡಿ. ಇಲ್ಲಿ ಹೇಳುವಂತಹ ಎಲ್ಲ ಕಾಲೇಜ್ಗಳಲ್ಲಿ ಒಂದು ಕಟ್ ಆಫ್ ಅನ್ನ ನೀವು ನೋಡಬಹುದು, ಅಲ್ಲಿರುವಂತಹ ಒಂದು ಫೆಸಿಲಿಟೀಸ್ ಗಳನ್ನ ನೀವು ನೋಡಬಹುದು, ಅದಾದ್ಮೇಲೆ ಅಲ್ಲಿರುವಂತಹ ಪ್ಲೇಸ್ಮೆಂಟ್ ಕೂಡ ನೀವು ನೋಡಬಹುದಾಗಿರುತ್ತೆ. ಈ ಎಲ್ಲಾ ಫ್ಯಾಕ್ಟರ್ಸ್ ಗಳನ್ನ ಇಟ್ಕೊಂಡು 2025ರಲ್ಲಿ ಬಂದಿರುವಂತಹ ಕಟ್ ಆಫ್ ಅನ್ನ ಅನುಗುಣವಾಗಿ ನಾನು ಒಂದು 10 ಕಾಲೇಜ್ಗಳನ್ನ ಟಾಪ್ 10 ಕಾಲೇಜ್ಗಳಂತ ನಾನು ಮೆನ್ಷನ್ ಮಾಡಿದ್ದೇನೆ. ಇನ್ನೂ ಇದಾವೆ ನಮ್ಮ ಕರ್ನಾಟಕದಲ್ಲಿ NIT ಕಾಲೇಜ್ಗಳು ಬಹಳಷ್ಟು ಇದಾವೆ. ಆದ್ರೆ IIT ಕಾಲೇಜ್ಗಳು ಮತ್ತೆ NIT ಕಾಲೇಜ್ಗಳನ್ನ ನೀವು JEE ಮೇನ್ಸ್ ಮತ್ತು JEE ಅಡ್ವಾನ್ಸ್ ಅಲ್ಲಿ ನೀವು ತೆಗೆದುಕೊಳ್ಬೇಕಾಗುತ್ತೆ. ಆದ್ರೆ ನೀವು KCET ಮೂಲಕ ತೆಗೆದುಕೊಳ್ಬೇಕಂದ್ರೆ ನೀವು ಈ ಕಾಲೇಜ್ಗಳನ್ನ ಮಾತ್ರ ತೆಗೆದುಕೊಳ್ಬಹುದು. ಬನ್ನಿ ವಿಡಿಯೋನ ಆರಂಭಿಸೋಣ. ಇದರಲ್ಲಿ ಪೂರ್ತಿ ಮಾಹಿತಿಯನ್ನು ನಿಮಗೆ ತಿಳಿಸಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ನೀವು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನೋಡಿ ಈ 10 ಕಾಲೇಜ್ಗಳಲ್ಲಿ ಮೊದಲನೇ ಕಾಲೇಜನ್ನ RV ಕಾಲೇಜನ್ನ ಇಡ್ತಾರೆ. ಅಷ್ಟೇ ಅಲ್ಲದೆ ನೀವು ಯಾರಿಗಾದ್ರೂ ಕೇಳಿ ಕರ್ನಾಟಕದ ನಂಬರ್ 1 ಕಾಲೇಜ್ ಯಾವುದು, ನಂಬರ್ 1 ಪ್ಲೇಸ್ಮೆಂಟ್ ಎಲ್ಲಿರುತ್ತೆ ಅಂತ ಕೇಳಿದ್ರೆ ಎಲ್ಲರೂ ಹೇಳುವಂತಹ ಕಾಲೇಜು ರಾಷ್ಟ್ರೀಯ ವಿದ್ಯಾಲಯ ಕಾಲೇಜು, RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈ ಒಂದು ಕಾಲೇಜ್ನಲ್ಲಿ ಸೀಟನ್ನು ತೆಗೆದುಕೊಳ್ಬೇಕಂದ್ರೆ ನಿಮ್ಮ ರ್ಯಾಂಕ್ 234 ಇರಬೇಕು. ಅಂದ್ರೆ ನಾನು CS ಬ್ರಾಂಚ್ ಅಲ್ಲಿ ಹೇಳ್ತಾ ಇರೋದು. CS ಬ್ರಾಂಚ್ ಅಲ್ಲಿ ಈ ಒಂದು ಕಾಲೇಜ್ನಲ್ಲಿ 234ಕ್ಕೆ ಕಟ್ ಆಫ್ ನಿಂತಿತ್ತು. ಇಷ್ಟೊಂದು ಹೈ ಡಿಮ್ಯಾಂಡ್ ಇರುವಂತಹ ಈ ಒಂದು ಕಾಲೇಜ್ನಲ್ಲಿ ಪ್ಲೇಸ್ಮೆಂಟ್ ಕೂಡ ಖಂಡಿತವಾಗಿ ಇದ್ದೇ ಇರುತ್ತೆ. ಅಷ್ಟೇ ಅಲ್ಲದೆ ಹೈಯೆಸ್ಟ್ ಪ್ಯಾಕೇಜ್ ಈ ಒಂದು ಕಾಲೇಜ್ ಮುಗಿಸ್ಕೊಂಡ ಮೇಲೆ ಅಪ್ರಾಕ್ಸಿಮೇಟ್ಲಿ ಮ್ಯಾಕ್ಸಿಮಮ್ ನೀವು 92 ಲಕ್ಷ ಒಂದು ವರ್ಷಕ್ಕೆ ಗಳಿಸಬಹುದಾಗಿರುತ್ತೆ. ಕನಿಷ್ಠ ಏನೂ ಇಲ್ಲ ಅಂದ್ರೂ ಕೂಡ 15ರಿಂದ 20 ಲಕ್ಷದವರೆಗೆ ನೀವು ಆನ್ಯುವಲ್ ಆಗಿ ಗಳಿಸಬಹುದು. ಈ ಒಂದು ಕಾಲೇಜ್ನಲ್ಲಿ ನೀವು ಯಾವ ಬ್ರಾಂಚ್ ಅನ್ನ ಚೂಸ್ ಮಾಡ್ಬೇಕಂದ್ರೆ CS ಬ್ರಾಂಚ್ ಅನ್ನ ಚೂಸ್ ಮಾಡೇ ಮಾಡ್ತೀರಿ. ಅದನ್ನ ಬಿಟ್ರೆ AIML ಅನ್ನ ಚೂಸ್ ಮಾಡಬಹುದು, ISE ಅನ್ನ ಚೂಸ್ ಮಾಡಬಹುದು. ಈ ಮೂರರಲ್ಲಿ ಯಾವುದನ್ನು ಚೂಸ್ ಮಾಡಿದ್ರು ಕೂಡ ಟಾಪ್ ಬ್ರಾಂಚಸ್ ಗಳಾಗಿರ್ತವೆ ಈ ಒಂದು ಕಾಲೇಜ್ನಲ್ಲಿ. ನಮ್ಮ ಲಿಸ್ಟ್ ಅಲ್ಲಿ ಇರುವಂತಹ 2ನೇ ಕಾಲೇಜಲ್ಲಿ PES ಯೂನಿವರ್ಸಿಟಿ ಬರುತ್ತೆ. ಈ ಒಂದು ಕಾಲೇಜ್ನಲ್ಲಿ ಕೂಡ ಪ್ಲೇಸ್ಮೆಂಟ್ ಚೆನ್ನಾಗಿದೆ. ಅದ್ರ ಜೊತೆಗೆ ಹೈಯೆಸ್ಟ್ ಪ್ಯಾಕೇಜ್ ಇಲ್ಲಿ ನೀವು 68 ಲಕ್ಷ ಒಂದು ವರ್ಷಕ್ಕೆ ಗಳಿಸಬಹುದು. ಮತ್ತೆ ಎವರೇಜ್ ಪ್ಯಾಕೇಜ್ ಅನ್ನ ನೋಡ್ಕೊಂಡು ಹೋದ್ರೆ 12ರಿಂದ 13 ಲಕ್ಷ ಒಂದು ವರ್ಷಕ್ಕೆ ಗಳಿಸಬಹುದು. ಈ ಒಂದು ಕಾಲೇಜ್ನಲ್ಲಿ CS ಬ್ರಾಂಚ್ ನಿಮಗೆ ಏನಾದರೂ ಬೇಕಾಗಿದ್ರೆ ನಿಮ್ಮ ರ್ಯಾಂಕ್ ಜನರಲ್ ಕ್ಯಾಟಗರಿಯಲ್ಲಿ 934 ಆಗಿರಬೇಕಾಗುತ್ತೆ. ಈ ಒಂದು ಕಾಲೇಜ್ನಲ್ಲಿರುವಂತಹ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನೋಡ್ಕೊಂಡು ಹೋದ್ರೆ ಮತ್ತೆ ಫೆಸಿಲಿಟೀಸ್ ಗಳನ್ನ ನೋಡ್ಕೊಂಡು ಹೋದ್ರೆ ಬಹಳಷ್ಟು ಅಭಿವೃದ್ಧಿ ಇದೆ. ಅಷ್ಟೇ ಅಲ್ಲದೆ ರೀಸೆಂಟ್ ಆಗಿ ಇವರು ಕರ್ನಾಟಕದಲ್ಲಿ PES ಮೆಡಿಕಲ್ ಕಾಲೇಜ್ ಅನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಅಕಾಡೆಮಿಕ್ಸ್ ಅಲ್ಲಿ ನೋಡ್ಕೊಂಡು ಹೋದಾಗ ಬಹಳಷ್ಟು ಅಭಿವೃದ್ಧಿ ಹೊಂದಿರುವಂತಹ ಈ ಕಾಲೇಜನ್ನು ನೀವು 2ನೇ ಪ್ಲೇಸ್ ಅಲ್ಲಿ ಇಟ್ಕೊಳ್ಬಹುದು ಅಥವಾ 3ನೇ ಪ್ಲೇಸ್ ಅಲ್ಲಿ ಇಟ್ಕೊಳ್ಬಹುದು. ಬೆಂಗಳೂರಿನಲ್ಲಿರುವಂತಹ ಎಲ್ಲರಿಗೂ ಕೂಡ ಈ ಒಂದು PES ಯೂನಿವರ್ಸಿಟಿಯ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಬಹಳಷ್ಟು ಹೆಸರುವಾಸಿಯಾಗಿರುವಂತಹ ಈ ಒಂದು ಕಾಲೇಜನ್ನ ನೀವು ಸೆಕೆಂಡ್ ಪ್ರಿಯಾರಿಟಿ ಇಟ್ಟರೆ ಆ ಒಂದು ಪ್ರಿಯಾರಿಟಿ ಲಿಸ್ಟ್ಗೆ ಒಂದು ಕಳೆ ಬರುತ್ತೆ. ನೋಡಿ, ಬೆಂಗಳೂರಿನಲ್ಲಿರುವಂತಹ ಕಾಲೇಜನ್ನ ನೀವು ಪ್ರಿಫರ್ ಮಾಡೋದು ಬಹಳಷ್ಟು ಒಳಿತಾಗಿರುತ್ತೆ. ಈ ಒಂದು ಇಂಜಿನಿಯರಿಂಗ್ ಕೋರ್ಸಸ್ ಗಳಿಗೆ ಕೇವಲ ಒಂದು ಪ್ಲೇಸ್ಮೆಂಟ್ ಗಾಗಿ ಹೇಳ್ತಾ ಇಲ್ಲ ನಾನು. ಎಲ್ಲ ರೀತಿಯ ಒಂದು ಜಾಬ್ ಆಪರ್ಚುನಿಟಿ ಆಗಿರಬಹುದು, ಪ್ಲೇಸ್ಮೆಂಟ್ ಆಗಿರಬಹುದು, ಮತ್ತೆ ನಿಮಗೆ ಅಲ್ಲಿರುವಂತಹ ಫೆಸಿಲಿಟೀಸ್ ಗಳಾಗಿರಬಹುದು, ಎಲ್ಲವನ್ನ ಕಂಪೇರ್ ಮಾಡಿದ್ರು ಕೂಡ ಬೆಂಗಳೂರು ನಮಗೆ ಪ್ರಿಫರ್ ಮಾಡಬಹುದು ಇಂಜಿನಿಯರಿಂಗ್ ಕೋರ್ಸಸ್ ಗಳಿಗೆ. ಅದೇ ಕಾರಣಕ್ಕಾಗಿ ಅಲ್ವಾ ಈ ಬೆಂಗಳೂರನ್ನ ITBT ಅಂತ ಕರೆಯೋದು. ಈಗ 3ನೇ ಕಾಲೇಜ್ ಅನ್ನು ನೋಡೋಣ, MS ರಾಮಯ್ಯ ಕಾಲೇಜು. MS ರಾಮಯ್ಯ ಕಾಲೇಜಲ್ಲಿ ಕೂಡ ನಿಮಗೆ ಪ್ಲೇಸ್ಮೆಂಟ್ ಚೆನ್ನಾಗಿರುತ್ತೆ. ವರ್ಷಕ್ಕೆ ಅಪ್ರಾಕ್ಸಿಮೇಟ್ಲಿ 350 ಕಂಪನಿಗಳು ನಿಮಗೆ ಈ ಒಂದು ಆಪರ್ಚುನಿಟಿಯನ್ನು ಕೊಡ್ತಾವೆ ಈ ಒಂದು ಕಾಲೇಜ್ನಲ್ಲಿ ಕಲಿತರೆ. ಬೆಂಗಳೂರಿನ ಟೆಕ್ ಹಬ್ ಅಲ್ಲಿ ಬಹಳಷ್ಟು ಒಂದು ಕನೆಕ್ಷನ್ ಇರುವಂತಹ ಈ ಒಂದು ಕಾಲೇಜ್ನಲ್ಲಿ ಬಹಳ ನೀವು ಒಂದು ಫೆಸಿಲಿಟೀಸ್ ಅನ್ನ ಅದೇ ರೀತಿಯಲ್ಲಿ ಪ್ಲೇಸ್ಮೆಂಟ್ ಅನ್ನ ಕೂಡ ನೀವು ಪಡೆದುಕೊಳ್ಳಬಹುದು. ಈ ಒಂದು ಕಾಲೇಜ್ನಲ್ಲಿ ನಿಮಗೆ ಮುಖ್ಯವಾಗಿ CS ಬ್ರಾಂಚ್ ಅಲ್ಲಿ ನಿಮಗೆ 1100 ವರೆಗೆ ಕಟ್ ಆಫ್ ನಿಂತುಕೊಳ್ಳುತ್ತೆ. ಹೈಯೆಸ್ಟ್ ನೀವು ಎಷ್ಟು ಗಳಿಸಬಹುದು ಇಲ್ಲಿ ಅಂದ್ರೆ 50 ಲಕ್ಷ ಒಂದು ವರ್ಷಕ್ಕೆ ಗಳಿಸಬಹುದು ಈ ಒಂದು ಕಾಲೇಜ್ ಆದ್ಮೇಲೆ. ಮುಂದಿನ ಬೆಂಗಳೂರಿನಲ್ಲಿರುವಂತಹ ಕಾಲೇಜು BMS ಕಾಲೇಜು. ಈ ಒಂದು ಕಾಲೇಜ್ ಕೂಡ ಅಷ್ಟೇ ಹೆಸರುವಾಸಿಯಾಗಿದೆ. ಸೇಮ್ ಆಸ್ MS ರಾಮಯ್ಯ ಕಂಪೇರ್ ಮಾಡಬಹುದು. ಆಲ್ಮೋಸ್ಟ್ ಈ ಒಂದು 4th ಪ್ಲೇಸ್ ಅಲ್ಲಿ ಈ ಒಂದು ಕಾಲೇಜನ್ನ ಇಟ್ಕೊಳ್ಬಹುದು ನೀವು ಆಪ್ಷನ್ ಎಂಟ್ರಿಯಲ್ಲಿ. ಈ ಒಂದು ಕಾಲೇಜ್ ಕೂಡ ಬಹಳಷ್ಟು ಹಳೆಯದಾದಂತಹ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಆಗಿದೆ. ಈ ಒಂದು ಕಾಲೇಜ್ನ ಕಟ್ ಆಫ್ 2256 ಆಗಿರುತ್ತೆ ಜನರಲ್ ಕ್ಯಾಟಗರಿಯಲ್ಲಿ. ನೋಡಿ, ನನಗೆ ಪ್ರೈವೇಟ್ ಕಾಲೇಜ್ ಬೇಡ, ಪ್ರೈವೇಟ್ ಯೂನಿವರ್ಸಿಟಿಗಳು ಬೇಡ, ನನಗೆ ಗೌರ್ಮೆಂಟ್ ಕಾಲೇಜ್ ಬೇಕು, ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾನು ಹೈಯೆಸ್ಟ್ ಒಂದು ಔಟ್ಪುಟ್ ಅನ್ನು ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ನೀವು ಬೆಸ್ಟ್ ಪ್ರಿಫರ್ ಮಾಡಬೇಕಾದಂತಹ ಕಾಲೇಜ್ ಯಾವುದಂದ್ರೆ ವಿಶ್ವೇಶ್ವರಯ್ಯ ಕಾಲೇಜು. ಈ ಒಂದು ಕಾಲೇಜು ಗೌರ್ಮೆಂಟ್ ಕಾಲೇಜ್ ಆಗಿದ್ದರಿಂದ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಈ ಒಂದು ಕಾಲೇಜ್ನಲ್ಲಿ ಕಲಿಯೋದಕ್ಕೆ. ಹಾಗೆ ನೀವು ಹೈಯೆಸ್ಟ್ ಪ್ಯಾಕೇಜನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಷ್ಟಂದರೆ 26 ಲಕ್ಷದವರೆಗೆ ನೀವು ಒಂದು ವರ್ಷಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿಯಲ್ಲಿ ಎವರೇಜ್ ಪ್ಯಾಕೇಜನ್ನು ನೋಡ್ಕೊಂಡು ಹೋದಾಗ 6ರಿಂದ 10 ಲಕ್ಷ ಒಂದು ವರ್ಷಕ್ಕೆ ನೀವು ಗಳಿಸ್ಬೋದಾಗಿರುತ್ತೆ ಈ ಒಂದು ಕಾಲೇಜ್ ಕಲಿತ ಮೇಲೆ. ಕಡಿಮೆ ಫೀಸಲ್ಲಿ ನೀವು ಈ ಒಂದು ಪ್ಯಾಕೇಜನ್ನು ಅಷ್ಟೇ ಅಲ್ಲದೆ ಒಂದು ಹೈ ಔಟ್ಕಮ್ ಅನ್ನು ನೀವು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಖಂಡಿತವಾಗಿ ಈ ಒಂದು ಕಾಲೇಜನ್ನು ಪ್ರಿಫರ್ ಮಾಡ್ಬೋದಾಗಿರುತ್ತೆ. ಕಾಲೇಜ್ ಹೆಸರು ನಿಮಗೆಲ್ಲ ಗೊತ್ತೇ ಇದೆ, SRMU ಕಾಲೇಜು. ಬಹಳಷ್ಟು ಹೆಸರುವಾಸಿಯಾದಂತಹ ಒಂದು ಕಾಲೇಜು. ನಾವು ಅಷ್ಟು ಕಾಲೇಜ್ಗಳನ್ನು ನೋಡಿದಾಗ ಒಂದು ಹೈಯೆಸ್ಟ್ ಪ್ಯಾಕೇಜ್ ಇರುವಂಥದ್ದು RV ಕಾಲೇಜಲ್ಲಿ ನಾವು ಜಾಸ್ತಿ ಪ್ಯಾಕೇಜನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಕ್ವಿಕ್ ಆಗಿ ನಿಮಗೆ ಹೇಳ್ಕೊಂಡು ಹೋಗ್ತೇನೆ. ಮೊದಲನೇ ಕಾಲೇಜು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನ್ನ ಫಸ್ಟ್ ಪ್ಲೇಸ್ ಅಲ್ಲಿ ಇಡ್ತೀರಾ.
ಎರಡನೇ ಕಾಲೇಜನ್ನ PS ಯೂನಿವರ್ಸಿಟಿ ಎರಡನೇ ಕಾಲೇಜನ್ನ ಇಡ್ತೀರಾ. ಇದೇ ರೀತಿಯಲ್ಲಿ ಈ ಒಂದು ಕಾಲೇಜಲ್ಲಿ ಕಟ್ ಆಫ್ ಅನ್ನ ನೋಡಬಹುದು. 1,00,000 ಒಳಗಡೆ ಈ ಒಂದು GM ಕೆಟಗರಿಯಲ್ಲಿ ಕಟ್ ಆಫ್ ಇರುತ್ತೆ. ಮೂರನೇ ಕಾಲೇಜು MS ರಾಮಯ್ಯ ಕಾಲೇಜು. ಈ ಒಂದು ಕಾಲೇಜಿನಲ್ಲಿ ಕೂಡ ನೀವು ನೋಡಬಹುದು 1,100ವರೆಗೆ ಕಟ್ ಆಫ್ ನಿಂತಿದೆ. ನಾಲ್ಕನೇ ಕಾಲೇಜು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈ ಒಂದು ಕಾಲೇಜಿನಲ್ಲಿ 2,246ಕ್ಕೆ ಕಟ್ ಆಫ್ ನಿಂತಿತ್ತು CS ಕೆಟಗರಿಯಲ್ಲಿ, CS ಒಂದು ಬ್ರಾಂಚ್ ಅಲ್ಲಿ ಮತ್ತೆ GM ಕೆಟಗರಿಯಲ್ಲಿ. ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜಿನಲ್ಲಿ ಕೂಡ ನೀವು ನೋಡಬಹುದು ಈ ಒಂದು ಕಾಲೇಜಿನಲ್ಲಿ 3,473ಕ್ಕೆ ಕಟ್ ಆಫ್ ನಿಂತಿತ್ತು. ಆರನೇ ಕಾಲೇಜನ್ನ ದಯಾನಂದ ಸಾಗರ್ ಕಾಲೇಜನ್ನು ನೀವು ಹಿಡ್ಕೊಳ್ಬಹುದು. ಈ ಒಂದು ಕಾಲೇಜಿನಲ್ಲಿ ಕೂಡ ಪ್ಯಾಕೇಜ್ ಮತ್ತೆ ಈ ಒಂದು ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಮುಂದಿನ ಕಾಲೇಜು NIE ಕಾಲೇಜ್, ಮೈಸೂರಿನಲ್ಲಿ ಬರುವಂತಹ ಈ ಕಾಲೇಜಿನಲ್ಲಿ ನಿಮಗೆ ಪ್ಯಾಕೇಜ್ ಕೂಡ ಚೆನ್ನಾಗಿರುತ್ತೆ, ಪ್ಲೇಸ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಎವರೇಜ್ ಪ್ಯಾಕೇಜ್ ಅನ್ನು ನೀವು 9 ಲಕ್ಷದವರೆಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಹೈಯೆಸ್ಟ್ ಪ್ಯಾಕೇಜ್ ಅನ್ನ 56 ಲಕ್ಷ ಒಂದು ವರ್ಷಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಈ ಒಂದು ಕಾಲೇಜಿನಲ್ಲಿ CS ಕಟ್ ಆಫ್ ಲಾಸ್ಟ್ ಇಯರ್ 4,152ಕ್ಕೆ ಕಟ್ ಆಫ್ ನಿಂತಿತ್ತು ಜನರಲ್ ಕೆಟಗರಿಯಲ್ಲಿ. ಟಾಪ್ 7 ಕಾಲೇಜನ್ನು ನೋಡಿದ್ವಿ. 8ನೇ ಕಾಲೇಜನ್ನು ನೀವು JSS STU ಕಾಲೇಜನ್ನು ಇಡಬಹುದು. ಈ ಕಾಲೇಜ್ ಮೈಸೂರಿನಲ್ಲಿದೆ. ಈ ಒಂದು ಕಾಲೇಜ್ ಕಟ್ ಆಫ್ ಅಪ್ರಾಕ್ಸಿಮೇಟ್ಲಿ 5,000 ಒಳಗಡೆ ಇದ್ದವರಿಗೆ ಸಿಗುತ್ತೆ. ನಾನು ಕೇವಲ GM ಕೆಟಗರಿಯ ಕಟ್ ಆಫ್ ಅನ್ನ ಹೇಳ್ತಾ ಇರೋದು. ಮುಂದಿನ ಕಾಲೇಜು BIT ಕಾಲೇಜ್ ಬೆಂಗಳೂರನ್ನ ಇಟ್ಕೊಳ್ಬಹುದು. ಹಾಗೆ ಕೊನೆಯದಾಗಿ 10ನೇ ಕಾಲೇಜನ್ನು ಸರ್ MV ಕಾಲೇಜನ್ನು ಇಟ್ಕೊಳ್ಬಹುದು. ಈ ಎಲ್ಲ ಟಾಪ್ 10 ಕಾಲೇಜ್ಗಳನ್ನು ನಾನು ಯಾವ ರೀತಿಯ ಬೇಸಿಸ್ ಮೇಲೆ ಇಟ್ಟಿದ್ದೇನೆ ಅಂದರೆ ಲಾಸ್ಟ್ ಇಯರ್ನ ಒಂದು ಕಟ್ ಆಫ್ನ ಅನುಗುಣವಾಗಿ, ಅದೇ ರೀತಿಯಲ್ಲಿ ಈ ಒಂದು ಕಾಲೇಜಿನಲ್ಲಿರುವಂತಹ ಫೆಸಿಲಿಟೀಸ್ಗಳು, ಅದೇ ರೀತಿಯಲ್ಲಿ ಪ್ಲೇಸ್ಮೆಂಟ್ಗಳು, ಈ ಎಲ್ಲ ಮಾಹಿತಿಯನ್ನು ಕನ್ಸಾಲಿಡೇಟ್ ಮಾಡಿ ನಾನು ಈ ಒಂದು ಲಿಸ್ಟನ್ನು ಮಾಡಿರ್ತೇನೆ. ಇದರಲ್ಲಿ ನಿಮಗೆ ಪ್ಲೇಸ್ಗೆ ಅಡ್ಜಸ್ಟ್ಮೆಂಟ್ ಆಗುವಂಥದ್ದು ಅಂದರೆ ನಿಮ್ಮ ಮನೆಗೆ ನಿಯರ್ ಬೈ ಆಗಿರುವಂಥದ್ದು ಮತ್ತು ಕಾಲೇಜಿನಲ್ಲಿರುವಂತಹ ಫೆಸಿಲಿಟೀಸ್ಗಳು ಮತ್ತು ಫ್ಯಾಕಲ್ಟಿಗಳು, ಎಲ್ಲ ರೀತಿಯ ಒಂದು ಪ್ಲೇಸ್ಮೆಂಟ್ಗಳು, ಅದೇ ರೀತಿಯಲ್ಲಿ ನಿಮಗೆ ಇನ್ಕಮ್ ಎಷ್ಟು ಬರುತ್ತೆ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಈ ಒಂದು ಪ್ರಿಯಾರಿಟಿ ಆರ್ಡರಲ್ಲಿ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಬಹಳಷ್ಟು ಕಾಲೇಜ್ಗಳು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ಗಳು ಕರ್ನಾಟಕದಲ್ಲಿದ್ದಾವೆ. ಎಲ್ಲ ಕಾಲೇಜ್ಗಳನ್ನು ನೀವು ಹಾಕೋದಕ್ಕಾಗಲ್ಲ. ಆದ್ದರಿಂದ ನಿಮ್ಮ ರ್ಯಾಂಕಿಗೆ ಯಾವುದು ಚೆನ್ನಾಗಿರುತ್ತೆ ಕಾಲೇಜು, ಯಾವ ಕಾಲೇಜಲ್ಲಿ ಹೋದರೆ ಚೆನ್ನಾಗಿ ಪ್ಲೇಸ್ಮೆಂಟ್ ಇರುತ್ತೆ, ಯಾವ ಕಾಲೇಜಿನಲ್ಲಿ ನಿಮಗೆ ಫೆಸಿಲಿಟೀಸ್ಗಳು ಚೆನ್ನಾಗಿ ಸಿಗುತ್ತೆ ಅನ್ನೋದನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. KCET ಮತ್ತು NEET ರಿಲೇಟೆಡ್ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಷಯವನ್ನು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.